ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 3 ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್, ಅದು ಪಾರ್ಟ್ ಟೈಮ್ ಜಾಬ್ ಅಪ್ಡೇಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಹೆಂಗೆ ಅಪ್ಲೈ ಮಾಡ್ಬೋದು, ಯಾರೆಲ್ಲ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ಅಂದ್ಬಿಟ್ಟು. ಸೊ ನೀವೇನಾದರೂ ಜಾಬ್ ಹುಡುಕ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೇನಾದರೂ ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತ ಅಂದರೆ, ಈಗ ಲಿಂಕ್ಡ್ಇನ್ನಲ್ಲಿ ಜಾಬ್ ಸರ್ಚ್ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತಂದರೆ, ಮತ್ತು ಏನಾದರೂ ಕೆರಿಯರ್ ಗೈಡೆನ್ಸ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಕೇಳ್ಕೊಂಡು ನಾವು 1-to-1 ಕಾಲ್ ಸ್ಕೆಡ್ಯೂಲ್ ಮಾಡ್ತೀವಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ICICI ಅವ್ರ ಕಡೆಯಿಂದ ಇದು ಇನ್ಶೂರೆನ್ಸ್ ಏಜೆಂಟ್ ರೋಲ್ ಹೈರ್ ಮಾಡ್ತಿದ್ದಾರೆ. ಇದು ರಿಮೋಟ್ ಪೊಸಿಷನ್ ಆಗಿರುತ್ತೆ, ಪಾರ್ಟ್ ಟೈಮ್ ಆಗಿರುತ್ತೆ. ಸೊ ICICI ಬ್ಯಾಂಕ್ ಎಲ್ರಿಗೂ ಗೊತ್ತಿರುತ್ತೆ, ಇದೊಂದು ಬಿಗ್ ಪ್ರೈವೇಟ್ ಬ್ಯಾಂಕ್ ಆಗಿರುತ್ತೆ. ಸೊ ಇಲ್ಲಿ ಏನು ರೋಲ್ ಅಂತ ಅಂದರೆ, ಇಲ್ಲಿ ದಿಸ್ ಇಸ್ ಎ ಪಾರ್ಟ್ ಟೈಮ್ ರೋಲ್ ಫಾರ್ ಅನ್ ಇನ್ಶೂರೆನ್ಸ್ ಏಜೆಂಟ್ ಅಟ್ ICICI ಅಂತ ಹೇಳಿದ್ದಾರೆ. ದ ಇನ್ಶೂರೆನ್ಸ್ ಏಜೆಂಟ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಇನ್ಶೂರೆನ್ಸ್ ಸೇಲ್ಸ್ ಮತ್ತೆ ಫಿನಾನ್ಸ್ ಅಂಡ್ ಪ್ರೊವೈಡಿಂಗ್ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ಟು ಕ್ಲೈಂಟ್ ಅಂತ ಹೇಳಿದ್ದಾರೆ. ಸೊ ಇಷ್ಟು ನಮ್ದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಇನ್ನು ಕ್ವಾಲಿಫಿಕೇಶನ್ ನೋಡೋದಾದ್ರೆ ಏನು ಕ್ವಾಲಿಫಿಕೇಶನ್ ಆಗಿರಬೇಕು ಅಂತಂದ್ರೆ, ಇನ್ಶೂರೆನ್ಸ್ ಸೇಲ್ಸ್ ಅಂಡ್ ಇನ್ಶೂರೆನ್ಸ್ ಬ್ರೋಕೇಜ್ ಅಲ್ಲಿ ಐಡಿಯಾ ಇರಬೇಕು ಅಂತ ಹೇಳಿದ್ದಾರೆ. ಸ್ಕಿಲ್ಸು ಮತ್ತೆ ಫಿನಾನ್ಸ್ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತೆ ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇದ್ರೆ ಬೆನಿಫಿಟೆಡ್, ನಾಟ್ ಮ್ಯಾಂಡೇಟರಿ ಬಟ್ ಇದ್ರೆ ಬೆನಿಫಿಟೆಡ್. ಹೌದು. ಮತ್ತೆ ಇಲ್ಲಿ ವರ್ಕ್ ಇಂಡಿಪೆಂಡೆಂಟ್ಲಿ ಅಂಡ್ ರಿಮೋಟ್ಲಿ ಅಂತಂದ್ರೆ ದಿಸ್ ಇಸ್ ರಿಮೋಟ್ ಜಾಬ್ ಆಗಿರೋದ್ರಿಂದ ಸೊ ರಿಮೋಟ್ ಆಗಿ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಫಿನಾನ್ಸ್ ಬಿಸ್ನೆಸ್ ಆರ್ ರಿಲೇಟೆಡ್ ಫೀಲ್ಡ್ ಅಂತಂದ್ರೆ ಎನಿ ಡಿಗ್ರಿ ಅಂತಂದ್ರೆ ಈ ಫೀಲ್ಡ್ ಅಲ್ಲಿ ಇದ್ರೆ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಈಗ ಈ ಜಾಬ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮತ್ತೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೆಂಗೆ ಅಪ್ಲೈ ಮಾಡೋದು ಅಂದ್ಬಿಟ್ಟು ಒಂದ್ಸಲ ನೋಡಿಕೊಂಡು ಜಾಬ್ಗೆ ಅಪ್ಲೈ ಮಾಡಿ. ಸೊ ಕೊಟ್ಟಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಕರ್ಕೊಂಡು ಹೋಗುತ್ತೆ ನೋಡಿ, ಇನ್ಶೂರೆನ್ಸ್ ಏಜೆಂಟು. ಇಲ್ಲಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನಮ್ಮದು ಫೋನ್ ನಂಬರು, ಇಮೇಲ್ ಅಡ್ರೆಸ್ ಎಲ್ಲ ಕೊಟ್ಬಿಟ್ಟು ನಮ್ಮ ರೆಸ್ಯೂಮೆನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡೋಣ. ಸೊ ಸಬ್ಮಿಟ್ ಕೊಟ್ಟಾದಮೇಲೆ ಅಪ್ಲಿಕೇಶನ್ ಸೆಂಡ್ ಆಗಿದೆ ಈ ಕಂಪ್ನಿಗೆ ಅಂತ ಬಂದಿದೆ, ಮೇಲ್ ಕೂಡ ಬರುತ್ತೆ. ಸೊ ಎಲ್ಲರೂ ಒಂದ್ಸಲ ಚೆಕ್ ಮಾಡಿಕೊಂಡು ಜಾಬ್ಗೆ ಅಪ್ಲೈ ಮಾಡಿ. ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು LIC ಅವರು, ಇವರು ಭೀಮಾ ಶಕ್ತಿ ಇನ್ಶೂರೆನ್ಸ್ ಏಜೆಂಟ್ ಅಂತ ಅಂದರೆ, ಭೀಮಾ ಶಕ್ತಿ ಅಂದರೆ ಹುಡುಗಿರಿಗೆ ಇನ್ಶೂರೆನ್ಸ್ ಮಾಡೋ ಥರದ್ದು. ಸೊ ಭೀಮ್ ಶಕ್ತಿ ಇನ್ಶೂರೆನ್ಸ್ ಏಜೆಂಟ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಈ ರೋಲಲ್ಲೂ ಏನಪ್ಪ ಅಂತಂದರೆ ಇನ್ಶೂರೆನ್ಸ್ ಏಜೆಂಟ್, ದಿಸ್ ಇನ್ಶೂರೆನ್ಸ್ ಏಜೆಂಟ್ ವಿಲ್ ರೆಸ್ಪಾನ್ಸಿಬಲ್ ಫಾರ್ ಇನ್ಶೂರೆನ್ಸ್ ಸೇಲ್ಸ್ ಅಂತ ಹೇಳಿದ್ದಾರೆ. ಮತ್ತು ಕಸ್ಟಮರ್ ಸರ್ವಿಸ್, ಇದ್ರಲ್ಲೂ ಕಸ್ಟಮರ್ ಸರ್ವಿಸ್ ಅವ್ರಿಗೆ ಒಳ್ಳೆ ಕಸ್ಟಮರ್ ಸರ್ವಿಸ್ ಅಂತಂದರೆ ಅವ್ರಿಗೇನೇ ಇಶ್ಯೂ ಬಂದರೆ, ಅವ್ರಿಗೇನಾದರೂ ಆಕ್ಸೆಸ್ ಆಗ್ತಿಲ್ಲ ಅಂತ ಅಂದರೆ ನಾವು ಅದರಲ್ಲಿ ಗೈಡ್ ಮಾಡಬೇಕಾಗಿರುತ್ತೆ. ಇನ್ನು ಕ್ವಾಲಿಫಿಕೇಷನ್ ಏನು ಬೇಕು ಈ ಜಾಬ್ಗೆ ಅಂತ ಅಂದರೆ ಇನ್ಶೂರೆನ್ಸ್ ಸೇಲ್ಸು, ಫಿನಾನ್ಸ್ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಕಸ್ಟಮರ್ ಸರ್ವಿಸ್ ಸ್ಕಿಲ್ಸ್ ಕೂಡ ಇರಬೇಕು. ಮತ್ತು ಇಲ್ಲೂ ಅಷ್ಟೇ ವರ್ಕ್ ರಿಮೋಟ್ಲಿ ಮತ್ತು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಇವ್ರಿಗೂ ಅಂತ ಹೇಳ್ತಿದ್ದಾರೆ. ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಈ ಜಾಬ್ಗೂ ಅಪ್ಲೈ ಮಾಡಿ. ಸೊ ಇವಾಗ ನೆಕ್ಸ್ಟ್ ಜಾಬ್ ನೋಡೋಣ. ಫಸ್ಟ್ ಜಾಬ್ ಬಂದ್ಬಿಟ್ಟು ಇವರು ಫಸ್ಟ್ ಸೋರ್ಸ್ ಅಂದ್ಬಿಟ್ಟು ಇವರು ಹೆಲ್ತ್ ಸೈನ್ಸ್ ಸ್ಪೆಷಲಿಸ್ಟ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಇದು ರಿಮೋಟ್ ಆಗಿರುತ್ತೆ, ಜಸ್ಟ್ 1 hour ಆಗಿದೆ ಅಷ್ಟೇ ಇದು ಜಾಬ್ ಪೋಸ್ಟ್ ಮಾಡಿ. ಮತ್ತು ಇದು ಕಂಪ್ಲೀಟ್ ಪಾರ್ಟ್ ಟೈಮ್ ಆಗಿರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಹೆಲ್ತ್ ಸೈನ್ಸ್ ಎಕ್ಸ್ಪರ್ಟ್ ಅಥವಾ ಸ್ಪೆಷಲಿಸ್ಟ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಸೊ ಇದು ರಿಮೋಟ್ ಪೊಸಿಷನ್ಗೆ ವಿ ಆರ್ ಸೀಕಿಂಗ್ ಹೆಲ್ತ್ ಸೈನ್ಸ್ ಎಕ್ಸ್ಪರ್ಟ್ ಹೂ ಪೊಸೆಸ್ ಅ ಕಂಪ್ರೆಹೆನ್ಸಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹೆಲ್ತ್ ಸೈನ್ಸ್ ಪ್ರಿನ್ಸಿಪಲ್ ಅಂತ ಅಂದರೆ ಹೆಲ್ತ್ ಸೈನ್ಸಲ್ಲಿ ಯಾರಿಗೆ ನಾಲೆಡ್ಜ್ ಇದೆ ಅವ್ರನ್ನ ನೋಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ರೆಸ್ಪಾನ್ಸಿಬಲ್ ಫಾರ್ ಇಂಟರಪ್ಟಿಂಗ್ ಹೆಲ್ತ್ ಡೇಟಾ ಪ್ರೊವೈಡಿಂಗ್ ಎಕ್ಸ್ಪರ್ಟ್ ಇನ್ಸೈಟ್ ಅಂತ ಅಂದರೆ ಹೆಲ್ತ್ ಡೇಟಾ ನೋಡ್ಬಿಟ್ಟು ಅದನ್ನ ಇನ್ಸೈಟ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಯು ವಿಲ್ ವರ್ಕ್ ಕ್ಲೋಸ್ಲಿ ವಿತ್ ದ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಟು ಅಪ್ಲೈ ಸೈಂಟಿಫಿಕ್ ನಾಲೆಜ್ ಅಂತಂದರೆ ಬೇರೆ ಬೇರೆ ಟೀಮ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡ್ತೀವಿ ಈ ಜಾಬಲ್ಲಿ ಅಂತ ಹೇಳಿದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬಲ್ಲಿ ಏನು ಅಂತಂದರೆ ಕಂಡಕ್ಟ್ ಇನ್ ಡೆಪ್ತ್ ರಿಸರ್ಚ್ ಅಂಡ್ ಅನಲೈಸ್ ಇನ್ ದ ಫೀಲ್ಡ್ ಆಫ್ ಹೆಲ್ತ್ ಸೈನ್ಸ್ ಅಂತಂದರೆ ಹೆಲ್ತ್ ಸೈನ್ಸಲ್ಲಿ ಏನಾದರೂ ಇದ್ದರೆ ಅದರ ರಿಸರ್ಚ್ ಮಾಡಿ ನಾವು ಕಂಡಕ್ಟ್ ಮಾಡಬೇಕಾಗುತ್ತೆ. ಮತ್ತು ಇಂಪ್ರೂವ್ ಪಬ್ಲಿಕ್ ಹೆಲ್ತ್ ಅಂದರೆ ಪಬ್ಲಿಕ್ ಹೆಲ್ತ್ ಮೇಲೆ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಅದನ್ನ ಸಜೆಸ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಪ್ರೊವೈಡ್ ಎಕ್ಸ್ಪರ್ಟ್ ಗೈಡೆನ್ಸ್ ಆನ್ ಹೆಲ್ತ್ ಸೈನ್ಸ್ ರಿಲೇಟೆಡ್ ಮ್ಯಾಟರ್ಸ್ ಅಂತಂದರೆ ಈಗ ಪಬ್ಲಿಕ್ ಹೆಲ್ತಲ್ಲಿ ಯಾವ ಥರ ಇಂಪ್ರೂವ್ ಮಾಡೋದು, ಚೈಲ್ಡ್ ಹೆಲ್ತ್ ಆಗಲಿ ವುಮೆನ್ ಹೆಲ್ತ್ ಆಗಲಿ ಅಂದರೆ ಪಬ್ಲಿಕಲ್ಲಿ ಇರೋರಿಗೆ ಅಂತಂದರೆ ಸಾರ್ವಜನಿಕರ ಹೆಲ್ತ್ನ ಹೆಂಗೆ ಇಂಪ್ರೂವ್ ಮಾಡೋದು ಅನ್ನೋದು ಗೈಡೆನ್ಸ್ ನಾವು ಈ ಟೀಮ್ ಅವರು ಕೊಡಬೇಕು. ಏಕೆಂದರೆ ಇವರು ಒಂದು ಪಾರ್ಟ್ ವಹಿಸ್ಕೊಂಡಿರ್ತಾರೆ ಲೈಕ್ ಪಬ್ಲಿಕ್ ಹೆಲ್ತ್ ಮೇಲೆ. ಈಗ ಅಜೀಂ ಪ್ರೇಮ್ಜಿ ಅವರು ಎಜುಕೇಷನ್ಗೆ ವಹಿಸ್ಕೊಂಡಂಗೆ ಈ ಟೀಮ್ ಅವರು ಹೆಲ್ತ್ ಪಬ್ಲಿಕ್ ಹೆಲ್ತ್ ಬಗ್ಗೆ ಅವ್ರು ಇಸ್ಕೊಂಡಿರ್ತಾರೆ. ಸೊ ನಾವು ಈ ಟೀಮಲ್ಲಿ ಪಾರ್ಟ್ ಟೈಮ್ ಆಗಿ ಆ ಥರ ವರ್ಕ್ ಮಾಡ್ತಾ ಇರ್ತೀವಿ.
ಅನಲೈಸ್ ಹೆಲ್ತ್ ಡೇಟಾ ಟ್ರೆಂಡ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಟು ಪ್ರೊವೈಡ್ ಆಕ್ಷನಬಲ್ ಇನ್ಸೈಟ್ ಅಂತ ಅಂದರೆ ಏನಾದ್ರು ಡೇಟಾ ಇದೆ, ಏನಾದ್ರು ವೇರಿ ಇದೆ, ಯಾವ ಥರ ಅಂದರೆ ಡಿಕ್ರೀಸ್ ಆಗ್ತಿದೆ ಅಂತ ಅಂದರೆ ಹೆಲ್ತು ಅಂದರೆ ತುಂಬ ಅಪ್ಸೆಟ್ ಆಗ್ತಿದೆ ಪಬ್ಲಿಕಲ್ಲಿ, ಯಾವ ಥರ ಇನ್ಫ್ಲೇಷನ್ ಆಗ್ತಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಅನಲೈಸ್ ಮಾಡಿ ಕಂಪ್ನಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ದರೆ ಬೆನಿಫಿಟೆಡ್ ಎನಿ ಡಿಗ್ರಿ, ಮತ್ತು ಪಬ್ಲಿಕ್ ಹೆಲ್ತ್ ಆರ್ ರಿಲೇಟೆಡ್ ಫೀಲ್ಡ್ ಅಂತ ಅಂದರೆ ಇವಾಗ ಎಕ್ಸ್ಪೀರಿಯನ್ಸ್ ಇದೆ ಹೆಲ್ತ್ ಸೈನ್ಸ್ ರಿಸರ್ಚ್ ಡೇಟಾ ಅನಾಲಿಸಿಸಲ್ಲಿ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಇನ್ನು ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರಬೇಕು ಅಂತ ಹೇಳಿರೋರೆ. ಪ್ರಿಫರ್ಡ್ ಸ್ಕಿಲ್ ಬಂದ್ಬಿಟ್ಟು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ನಮ್ಮ ಹತ್ರ ಇರಲೇಬೇಕು, ಅದು ಮ್ಯಾಂಡೇಟರಿ. ಮತ್ತು ಇಮಿಡಿಯೇಟಾಗಿ ಜಾಯ್ನ್ ಆಗಬೇಕು, ಈ ಜಾಬ್ಗೆ ಸೆಲೆಕ್ಟ್ ಆದರೆ ನಾವು ಇಮಿಡಿಯೇಟಾಗಿ ಜಾಯ್ನ್ ಆಗಬೇಕು ಅಂತ ಮೆನ್ಷನ್ ಮಾಡೋರು ಇಲ್ಲಿ. ಸೊ ಪೇ ನೋಡೋದಾದರೆ ವಿ ಆಫರ್ ಕಾಂಪಿಟೇಟಿವ್ ಪೇ ಎಬೋ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ವಿತ್ ಟೈಮ್ಲಿ ಆ್ಯಂಡ್ ಸ್ಮೂತ್ ಪೇಮೆಂಟ್ ಅಂತಂದರೆ ಚೆನ್ನಾಗಿ ಪೇಮೆಂಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಜಾಬ್ಗೆ. ಇಲ್ಲಿ ಡಿಸ್ಕ್ಲೇಮರ್ ಅಂತಂದರೆ ನೋಟ್ ಸ್ವಲ್ಪ ಕೊಟ್ಟಿದ್ದಾರೆ, ಅದೇನು ನೋಡೋಣ. This application is for limited tenure project based role and should not be constructed as a promise of full time or long term contract role. ಅಂತಂದರೆ ಇದು ಪಾರ್ಟ್ ಟೈಮ್ ಆಗಿರೋದ್ರಿಂದ ಇದು ಶಾರ್ಟ್ ಟರ್ಮ್ ಆಗಿರುತ್ತೆ, ಇದು ಲಾಂಗ್ ಟರ್ಮ್ ಆಗಿರಲ್ಲ. ಸೊ ನಾವು ಪ್ರಾಮಿಸ್ ಮಾಡಲ್ಲ ಫುಲ್ ಟೈಮ್ ಮಾಡಿಕೊಡ್ತೀವಿ ಅಂತ ಹೇಳೋರೆ. ಸೊ ಈ ಪರವಾಗಿಲ್ಲ, ಈ ಜಾಬ್ಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆದರೆ ಸರ್ಟಿಫಿಕೇಶನ್ ಕೂಡ ಕೊಡ್ತಾರೆ. ಸೊ ಹೆಂಗೆ ಎಕ್ಸ್ಟ್ರಾ ಮನಿ ಅರ್ನ್ ಮಾಡ್ಕೋಬೋದು ಮನೇಲೆ ಕೂತ್ಕೊಂಡು. ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಕೊಟ್ಟಿರೋ ಥರ್ಡ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಕರ್ಕೊಂಡು ಹೋಗುತ್ತೆ. ನೋಡಿ ಇಲ್ಲಿ ಎಂಟರ್ ಯುವರ್ ಆನ್ಸರ್ ಅಂತ ಇದೆ. ಸೊ ಫಸ್ಟ್ ಈ ಪೇಜ್ ಫಸ್ಟ್ ಸೋರ್ಸು ಫಸ್ಟ್ ಕ್ರೌಡ್ ರಿಜಿಸ್ಟ್ರೇಷನ್ ಅಂತ ಬಂದಿದೆ. ಇಲ್ಲಿ ನಮ್ಮ ನೇಮ್ ಹಾಕಬೇಕು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರ್ ಹಾಕಬೇಕು. ಮತ್ತು ಕರೆಂಟ್ ಸಿಟಿ, ಕಂಟ್ರಿ, ಸ್ಟೇಟ್ ಆ್ಯಂಡ್ ಸಿಟಿ ಅಂತಂದರೆ ಇಂಡಿಯಾ, ಕರ್ನಾಟಕ ಮತ್ತು ಯಾವ ಸಿಟಿಲಿ ಇದ್ದೀರಾ ಅದು ಹಾಕ್ಕೊಳ್ಳಿ. ಪರ್ಮನೆಂಟ್ ಲೊಕೇಶನ್ ಯಾವುದು ಅಂತ ಹಾಕ್ಕೊಳ್ಳಿ. ಮತ್ತು ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜ್ ಮಾತಾಡೋಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ ಅಂತೆಲ್ಲ ಕೇಳಿದ್ದಾರೆ, ಅದು ಹಾಕ್ಕೊಳ್ಳಿ. ನಿಮ್ಮ ಎಜುಕೇಷನ್ ಏನು ಅಂತ ಕೇಳಿದ್ದಾರೆ. ಸೊ ನಿಮ್ದು ಯಾವುದು ಬ್ಯಾಚುಲರ್ಸು, PhD ಹೈಸ್ಕೂಲು ಅಥವಾ ಏನು ಅಂತ ಹಾಕ್ಕೊಳ್ಳಿ. ಮತ್ತು ಎಜುಕೇಷನ್ ಯಾವ ಕಾಲೇಜಲ್ಲಿ ಅಂತಂದರೆ ಯಾವ ಯೂನಿವರ್ಸಿಟಿಲಿ ಎಜುಕೇಷನ್ ಕಂಪ್ಲೀಟ್ ಆಗಿದೆ ಅದನ್ನ ಮೆನ್ಷನ್ ಮಾಡಬೇಕು. ಮತ್ತು ಇಲ್ಲಿ ಯಾವುದು ಅಕಾಡೆಮಿಕ್ ಡಿಸಿಪ್ಲಿನ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಸೈನ್ಸು, ಟೆಕ್ನಾಲಜಿನ, ಇಂಜಿನಿಯರಿಂಗು ಯಾವುದು ಅಂತ ಹಾಕ್ಕೊಳ್ಳಿ. ಮತ್ತು ಪ್ರೈಮರಿ ಸ್ಪೆಷಲೈಸೇಷನ್ ಏನು ಅಂತ, ಅಕೌಂಟು, ಫಿನಾನ್ಸು, ಸೊ ಹೆಲ್ತು ಯಾವುದು ಅಂತ ಹಾಕ್ಕೊಳ್ಳಿ, ನಿಮ್ದು ಯಾವುದಿದೆ. ಸೊ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಲೆಸ್ ದೆನ್ 1 year ಇದ್ದರೆ ಅದು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಡ್ಯೂ ಹ್ಯಾವ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ವಿತ್ ಕಂಟೆಂಟ್ ಕ್ರಿಯೇಷನ್ ಅಂತ ಕೇಳಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕ್ಕೊಳ್ಳಿ, ಇಲ್ಲ ನೋ ಹಾಕ್ಕೊಳ್ಳಿ. ಸೊ ಆರ್ ಯು ವಿಲ್ಲಿಂಗ್ ಟು ವರ್ಕ್ ಕಾಂಟ್ರಾಕ್ಟ್ ಅಂತ ಕೇಳಿದ್ದಾರೆ. ಇದು ಕಾಂಟ್ರಾಕ್ಟ್ ಜಾಬು, ಇದು ಫುಲ್ ಟೈಮ್ ಎಲ್ಲ ಓಕೆನಾ ಅಂತ ಕೇಳಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳೋಣ. ಡ್ಯೂ ಹ್ಯಾವ್ ಕಂಪ್ಯೂಟರ್ ಡೆಸ್ಕ್ಟಾಪ್ ಅಂತ ಕೇಳಿದ್ದಾರೆ, ಯಾಕೆಂದರೆ ಜಾಬ್ ಮಾಡೋಕ್ಕೆ ಲ್ಯಾಪ್ಟಾಪ್ ಬೇಕೇ ಬೇಕು. ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲ ಅಂತಂದ್ರೂ ಪರವಾಗಿಲ್ಲ. ಸೊ ಎಸ್ ಅಂತ ಹಾಕ್ಕೊಳ್ಳಿ. ಹೌ ಮೆನಿ ಅವರ್ಸ್ ಪರ್ ವೀಕ್ ಯು ಕ್ಯಾನ್ ವರ್ಕ್ ಅಂತ ಕೇಳಿದ್ದಾರೆ. ಲೈಕ್ ಇಲ್ಲಿ ಎಷ್ಟು ಅವರ್ ವರ್ಕ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ಕೊಳ್ಳಿ, ಅದು ಎಂಟರ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಇನ್ನು ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲೇ ಹಾಕ್ಕೋಬೋದು, ಇಲ್ಲ ಅಂತಂದರೆ ಜಸ್ಟ್ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ. ನಮ್ಮದು ರೆಸ್ಯೂಮೆನ ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆಯಿಂದ ಏನು ಕಾಲ್ ಕೂಡ ಬರುತ್ತೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ, ಇದೊಂದು ಗುಡ್ ಆಪರ್ಚುನಿಟಿ. ಆ್ಯಕ್ಚುಲಿ ಇಂಟ್ರೆಸ್ಟ್ ಇರೋರು ಎಲ್ಲ ನೋಡ್ಕೊಂಡು ಜಾಬ್ಗೆ ಅಪ್ಲೈ ಮಾಡಿ. 3 ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ನೋಡ್ಕೊಂಡು ಅಪ್ಲೈ ಮಾಡಿ, ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್, ಥ್ಯಾಂಕ್ ಯು.